ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ ಸೆಕೆಂಡ್ PUC ಹಿಂದಿಯಲ್ಲಿ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳ ಒಂದು ಕ್ವಶನ್ ಪೇಪರ್ನೇ ಶೇರ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದ್ದಾವೆ ಪ್ರಶ್ನೆಗಳು, ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡ ಇಂಗ್ಲೀಷ್ನ ಕ್ವಶನ್ ಪೇಪರ್ಗಳಿದ್ದಾವೆ. ನಾವು ಮಾಡೆಲ್ ಕ್ವಶನ್ ಪೇಪರ್ ಎಲ್ಲ ಒಂದು ಕೀ ಸೆಟ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ನಿಮಗಾಗಿ ಬರ್ತವೆ. ಸೊ ನೋಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಮೇನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಘರ್ ಮೇ ಕಿಸ್ಕಾ ರಾಜ್ ಹೋತಾ ಹೇ ಅಂತ ಕೇಳಿದ್ರು. ಸೊ ಕರೆಕ್ಟ್ ಆನ್ಸರ್ ಈಸ್ ಜೋ ಕಮಾತಾ ಹೇ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ಮಾ ಕೆ ಚೆಹರೆ ಪರ್ ಕ್ಯಾ ಥಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಥರ್ಡ್ ಉದಾಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಶತಾಬ್ದಿ ಕಿ ಸಬ್ಸೆ ಬಡಿ ಉಪಲಬ್ಧಿ ಕ್ಯಾ ಹೇ ಅಂತ ಕೇಳಿದ್ರು. ಆಪ್ಷನ್ 2 15 ಅಗಸ್ಟ್ 1947 ಇಸ್ ದಿ ರೈಟ್ ಆನ್ಸರ್. ಫೋರ್ತ್ ಒನ್, ವಿಶ್ವೇಶ್ವರಯ್ಯ ಕಿಸ್ಕೆ ಬಡೆ ಪಾಬಂದ್ ಥೇ ಅಂತ ಕೇಳಿದ್ರು. ಆಪ್ಷನ್ 4 ಸಮಯ್ ಇಸ್ ದ ರೈಟ್ ಒನ್. ಫಿಫ್ತ್ದಲ್ಲಿ ಕೇಳಿದ್ರು ಬೋಲಾರಾಮ್ ಕಾ ಜೀವ್ ಕಿಸೆ ಚಕಮಾ ದೇ ಗಯಾ ಅಂತ ಕೇಳಿದ್ರು. ಆಪ್ಷನ್ 1 ಯಮದೂತ. ಇನ್ನು ರೈದಾಸ್ ಅಪ್ನೆ ಆಪಕೋ ಕಿಸಕ ಸೇವಕ ಮಾನತೆ ಹೈ ಅಂತ ಕೇಳಿದ್ರು. ಸೆಕೆಂಡ್ ಒನ್ ಪ್ರಭುರಾಮ ಜಿ ಕಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಬುದ್ಧಿಹೀನ ಮನುಷ್ಯ ಕಿಸ್ಕೆ ಸಮಾನ ಹೇ ಅಂತ ಕೇಳ್ತಾರೆ. ಸೊ ಅವಾಗ ಬರೀಬೇಕು ಬಿನಾ ಪೂಚ್ और बिना सिंह के पशु के समान है. एट्थ वन, बेटी किन्हें गहने मानती है. फोर्थ वन, अपने बचपन को और माँ की ममता को ಅಂತಕ್ಕಂಥದ್ದು ರೈಟ್ ಒನ್. ನೈನ್ತ್ ಒನ್, ನೌಕರ್ ಸೆ काम लेने के लिए क्या होनी चाहिए ಅಂತ ಕೇಳಿದ್ರು. ಸೊ ದೇರ್ ಇಸ್ ಅ ಥರ್ಡ್ ಆಪ್ಷನ್ ತಮೀಜ್ ಇಸ್ ದ ರೈಟ್ ಒನ್. ಸುಶೀಲಾ ಕಿಸ್ಕೆ ಲಿಯೆ ಬೇಚೈನ್ ಹೇ. ಸೊ ಆಪ್ಷನ್ 2 ಪುತ್ರ ಇಸ್ ದ ರೈಟ್ ಒನ್. ಇನ್ನು ಕಾರಕ ಚಿಹ್ನೆಗಳ ಮೇಲೆ ಇತ್ತು. ಸೊ ನೀಟಾಗಿ ಓದ್ಕೊಂಡು ಅವುಗಳನ್ನು ತುಂಬಬೇಕು. 5 ಅಂಕ 5 ಪ್ರಶ್ನೆ. कर्म के अनुष्ठान में आनंद होता है. देसी अफसरों की कुछ स्त्रियां हंस दी. कई गुफाओं से रेल गुजर रही है. पेंशन का केस 20 दफ्तर में जाता था ಅಂತಕ್ಕದ್ದನ್ನು ಆಲ್ರೆಡಿ ಆನ್ಸರನ್ನು ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಡ್ರಿ. ಇನ್ನು ಎಸ್ ಬರಸಾತ್ ಡ್ಯಾಶ್ ಕೆ ಪಾನಿ ಕಿ ತರ ಆಸು ಥಮ್ತೆ ನ ಥೆ. ಸೊ ಕೆ ಇಸ್ ದ ರೈಟ್ ಆನ್ಸರ್. ಇನ್ನು ಮುಹಾವರಗಳಂತೂ ನಿಮಗೆ ಫಿಕ್ಸ್ ಆಗಿ 5 ಮಾರ್ಕ್ಸಕ್ಕೆ ಬರ್ತಾರೆ. ಸೊ ಬಿಲ್ಲಿ ಉಡಾನ ಅಂತ ಇತ್ತು. ಸೊ ಅದರಲ್ಲಿ ಹಸಿ ಉಡಾನ ಇಸ್ ದ ರೈಟ್ ಆನ್ಸರ್. ತಾರೆ ಗಿನನ ಅಂತ ಇದೆ. ಮೆಹನತ್ ಸೆ ಬಚಾನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಥರ್ಡ್ದಲ್ಲಿ ಆಂಖೋಂ ಕಾ ತಾರ ಅಂತ ಇದೆ. ಬಹುತ್ ಪ್ಯಾರ ಇಸ್ ದ ರೈಟ್ ಆನ್ಸರ್. ಜಿ ಚುರಾನ ಅಂತ ಇದೆ. ಸೊ ಅದರದ್ದು ರೈಟ್ ಆನ್ಸರ್ ಏನಪ್ಪ ಅಂದರೆ ಫೋರ್ತದಲ್ಲಿ ಗ ಬರ್ತದೆ. ಸೆಕೆಂಡ್ ಒನ್ ಘ ಇದು. ತಾರೆ ಗಿನನ ಅಂದರೆ ಹಸಿ ಉಡಾನ ಅಂತಕ್ಕದ್ದನ್ನು ಬರಬೇಕು. ಓಕೆನಾ. ಫಸ್ಟ್ ಬಿಲ್ಲಿ ಉಡಾನ, ಖ ಹಸಿ ಉಡಾನ, तारे गिनना सेकेंड, घ प्रतीक्षा करना, आँखों का तारा इज क राइट आंसर बहुत प्यारा, जी चुराना, ग मेहनत से बचाना, मक्खी मारना, च बेकार बैठना इज द रೈಟ್ ಆನ್ಸರ್. ಇನ್ನು 3 ಮಾರ್ಕರ್ ಕ್ವಶನ್ಸ್ ನೋಡೋಣ. ನೀವು ಅಲ್ಲಲ್ಲಿ ಸ್ವಲ್ಪ ಪಾಸ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ವಿಡಿಯೋ ಬಹಳ ಲೆಂತಿ ಆಗ್ತದೆ. ಸ್ವಲ್ಪ ಮೇನ್ ಕ್ವಶನ್ ಮಾರ್ಕ್ಗಳನ್ನಾದರೂ ಮಾಡಿಕೊಡ್ರಿ. ಜೂಟಿ की उत्पत्ति और उसके रूपों के बारे में लिखिए ಅನ್ನೋದು ಪ್ರಶ್ನೆ ಇತ್ತು. और प्रदूषण के संबंध में गंगा मैया ने क्या कहा है ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ಇವೆರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಮೈಸೂರು ರಾಜ್ಯಕ್ಕೆ ವಿಕಾಸ ಮೇ ವಿಶ್ವೇಶ್ವರಯ್ಯ ಕಾ ಯೋಗದಾನ ಕೆ ಬಾರೆ ಮೇ ಲಿಖಿ ಅಂತ ಕೇಳಿದರೆ ಇದು ಭಾಳ ಸರಿ ಕೇಳಿದ್ದಾರೆ. ಸೊ ವಿಶ್ವೇಶ್ವರಯ್ಯ ಅವರ ಯೋಗದಾನದ ಮೇಲೆ ಬರ್ತಕ್ಕಂಥ ಒಂದು ಪ್ರಶ್ನೆ. ಇನ್ನು ಚೀಫ್ ಅವ್ರ ಮಾ ಕಿ ಮುಲಾಕಾತ್ ಕಾ ವರ್ಣನ ಕೀಜಿಯೆ ಅಂತ ಕೇಳಿದರು. ಇನ್ನು ಸಂದರ್ಭ ಮತ್ತು ಸ್ಪಷ್ಟೀಕರಣ ಬರ್ತವೆ, RC ಬರ್ತವೆ. 3 ಸ್ಟೆಪ್ ಬರೀಬೇಕು. ಪ್ರಸಂಗ ಬರೀಬೇಕು, ಸಂದರ್ಭ ಬರೀಬೇಕು, ಸ್ಪಷ್ಟೀಕರಣ ಬರೀಬೇಕು. ಇಲ್ಲಿ 17ದಲ್ಲಿ ಭಗವಾನ್ ಕಿ ಇಚ್ಛಾ ಹೋಗಿ ತೋ ಫಿರ್ ರೂಪೇ ಹೋ ಜಾಯಂಗೆ ಇನ್ಕೆ ಯಹಾ ಕಿಸ್ ಬಾತ್ ಕಿ ಕಮಿ ಹೇ. ಸೊ ಇದು ಏನು ಮಾಡಿದಾರಪ್ಪ ಅಂತಂದರೆ ಇದು ಕಹಾನಿ ಪ್ರೇಮಚಂದ್ ದ್ವಾರ ಲಿಖಿ ಗೈ, ಸುಜಾನ್ ಭಗತ್ ಸೆ ಲಿ ಗೈ ಹೇ. ಸಂದರ್ಭ ಏನಂತಂದ್ರೆ ಪ್ರಸ್ತುತ ಪಂಕ್ತಿ ಸುಜಾನ್ ಭಗತ್ ಸೆ ಬುಲಾಕಿ ಸೆ ಕಹಿ ಹೇ ಅಂತಕ್ಕದ್ದನ್ನು ಬರೀಬೇಕು. ಆಮೇಲೆ ನೀವು ಸ್ಪಷ್ಟೀಕರಣವನ್ನು ಮಾಡಬೇಕಾಗ್ತದೆ. ಸೊ ಸ್ಪಷ್ಟೀಕರಣ ಅಂದರೆ ಸ್ವಾರಸ್ಯ ಅಂತ ಬರೀತಾರಲ್ಲ ಅದು. ಇನ್ನು ನೆಕ್ಸ್ಟ್ ನೋಡೋಣ 18ನೇ ಪ್ರಶ್ನೆ. ಕರ್ತವ್ಯಕರಣ ನ್ಯಾಯ ಪರ್ ನಿರ್ಭರ್ ಹೇ. ಪ್ರಸಂಗ ಏನದ ಇದು ಎಸ್ डॉक्टर श्याम सुंदर दास द्वारा लिखी गई कर्तव्य और सभ्यता गद्य से लिया गया है. ಸೊ ಸಂದರ್ಭ ಏನಿದೆ ನೋಡಿ, इस पंक्ति में कर्तव्य करने की महत्ता का वर्णन किया गया है. ಆಮೇಲೆ ಅದರದ್ದು ಸ್ಪಷ್ಟೀಕರಣವನ್ನು ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಮಾಡಬೇಕು. ಪ್ರಸಂಗ, ಸಂದರ್ಭ, ಸ್ಪಷ್ಟೀಕರಣ ಅಂತ ಬರೆದ್ರೇ ನಿಮಗೆ 3 ಮಾರ್ಕ್ ಏನು ಮಾಡ್ತಾರೆ, ಕೊಡ್ತಾರೆ. ಮುಂದಿನ ವಾಕ್ಯ ಪಿತಾ ಕೆ ಠೀಕ್ ವಿಪರೀತಿತಿ ಹಮಾರಿ ಬೇಪಡಿ ಲಿಖಿ ಮಾ ಅಂತ ಕೇಳಿದರು. ಇದು ಮನ್ನು ಭಂಡಾರಿ ಅವರು ಬರೆದಿರ್ತಕ್ಕಂಥ ಏಕ ಕಹಾನಿ ಯಹಬಿ ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಸಂದರ್ಭ ಏನಿದೆ ಅಂದರೆ ಲೇಖಿಕಾ ಅಪ್ನಿ ಮಾ ಕಾ ಪರಿಚಯ ದೇತೆ ಹುಯೆ ಪಿತಾ ಕೆ ಠೀಕ್ ವಿಪರೀತಿತಿ ಹಮಾರಿ ಬೇಪಡಿ ಲಿಖಿ ಮಾ ಅಂತಕ್ಕಂಥ ವಾಕ್ಯ ಹೇಳಿದರು. ಅದು ಸ್ಪಷ್ಟೀಕರಣವನ್ನು ಕೂಡ ನೀವೇನು ಮಾಡಬೇಕು, ಕೊಡಬೇಕು. ಇನ್ನು ಪೆನ್ಷನ್ ಕಾ ಆರ್ಡರ್ ಆ ಗಯಾ ಅಂತ ಕೇಳಿದರು. ಸೊ ಇದು ಹರಿಶಂಕರ್ ಪರ್ಸಾಯಿ ದ್ವಾರ ಬರೆದಿರ್ತಕ್ಕಂಥ ಬೋಲಾರಾಮ್ ಕಾ ಜೀವ್ ಅಂತಕ್ಕಂಥ ಗದ್ಯಪಾಠದ ವಾಕ್ಯ.
ಈ ಬೋಲಾರಾಮ್ ಕಾ ಜೀವ್ ಫೈಲ್ ಮೇ ಸೆ ಪೂಸ್ತಾ ಹೇ ಅಂತಕ್ಕದ್ದು ಸಂದರ್ಭ ಇತ್ತು. ಆಮೇಲೆ ಸ್ಪಷ್ಟೀಕರಣ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಪದ್ಯ ಭಾಗದ ಶ್ರೀಕೃಷ್ಣಕ್ಕೆ ರೂಪ ಸೌಂದರ್ಯ ಕಾ ವರ್ಣನೆ ಕೀಜಿಯೆ ಅಂತ ಕೇಳಿದರು. ಇದು ಸೂರದಾಸರು ಬರೆದಿರ್ತಕ್ಕಂಥ ಪದದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಇನ್ನು ಕವಯಿತ್ರಿ ಅಮರೌಕೆ ಲೋಕೋಂಕೋ ಕ್ಯೂ ಟುಕ್ರಾ ದೇತಿ ಹೇ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಖಂಡಿತವಾಗಿ ಸ್ವಲ್ಪ ನೀವು ಪಾಸ್ ಮಾಡಿದರೆ ನಿಮಗೆ ಉತ್ತರಗಳು ಚೆನ್ನಾಗಿ ಕಾಣ್ತಾವೆ. ಅದನ್ನು ನೀವು ಸ್ವಲ್ಪ ಪ್ರಿಪೇರ್ ಮಾಡಿಕೊಳ್ಳೇಬೇಕು. ಇನ್ನು ಮುಂದಿನ ಪದ್ಯದ ಪ್ರಶ್ನೆ ಇತ್ತು. ಕರ್ನಾಟಕಕ್ಕೆ ಗೌರವಶಾಲಿ ಇತಿಹಾಸಕ್ಕೆ ಅವ್ರ ಸಂಸ್ಕೃತಿಗೆ ಸಂಬಂಧ ಮೇ ಮಾನವ ಕಾ ಕ್ಯಾ ಉದ್ದಾರ ಹೇ ಅಂತ ಕೇಳಿದರು. ಇನ್ನು ಪದ್ಯದಲ್ಲಿ ನೋಡೋದಾದರೆ ಸಪ್ರಸಂಗ ವಾಕ್ಯಗಳು ಫಸ್ಟ್ ಕೊಟ್ಟಿದ್ರು. ಐಸಾ ಚಾಹೋ ರಾಜ ಮೇ ಜಹಾ ಮಿಲೆ ಸಬನ್ ಕೋ ಅನ್ನ ಛೋಟಾ ಬಡೋ ಸಬ್ ಸಮ ಬಸೈ ರೈದಾಸ್ ರಹಿ ಪ್ರಸನ್ನ ಅಂತ ಕೇಳಿದ್ದಾರೆ. ಇದು ಸಂತ ರೈದಾಸರು ಬರೆದಿರ್ತಕ್ಕಂಥ ರೈದಾಸ್ ಕಿ ಬಾನಿ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು. ಸಂದರ್ಭ ಏನಿದೆ ಅಂದರೆ ಪ್ರಸ್ತುತ ಗದ್ದೌಶ್ ಮೇ ಕವಿನೇ ಸಭಿ ಕೆ ಲಿಯೇ ಏಕ್ ಸುಖಿ ರಾಜ್ಯ ಕಿ ಕಾಮನಾ ಕಿ ಗೈ ಅಂತ ಬರೆದು ಲಾಸ್ಟ್ ನೀವೇನು ಬರೀಬೇಕು, ವ್ಯಾಖ್ಯಾ ಅಂತ ಬರೀಬೇಕು. ಸ್ವಲ್ಪ ಇವರು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಏನೇನಿದೆ ನೋಡಿ, ಇದರಲ್ಲಿ ಪ್ರಸಂಗ ಬರೆದಿದ್ದಾನೆ, ಸಂದರ್ಭ ಇದೆ, ಕವಿ ಪರಿಚಯ ಕೊಟ್ಟಿದ್ರು, ವ್ಯಾಖ್ಯಾ ಕೊಟ್ಟಿದ್ರು, ವಿಶೇಷ ಕೊಟ್ಟಿದ್ದಾರೆ, ಭಾಷಾ ಕೊಟ್ಟಿದ್ದಾರೆ. ಬಟ್ ನೀವು ಪ್ರಸಂಗ, ಸಂದರ್ಭ ಮತ್ತು ವ್ಯಾಖ್ಯಾ ಇಷ್ಟು 3 ಬರೆದ್ರೆ ಸಾಕು. ಪ್ರಸಂಗ, ಸಂದರ್ಭ, ವ್ಯಾಖ್ಯಾ ಬರೆದ್ರೆ ಸಾಕು. ಹೆಚ್ಚು ಬರೆದ್ರೆ ನಿಮಗೆ ಅಂಕಗಳು ಕೂಡ ನಿಮಗೆ ಚೆನ್ನಾಗಿ ಕೊಡ್ತಾರೆ. ಮುಂದಿನ ವಾಕ್ಯ ಕನಕ ಕನಕತೈ ಸೌಗುನಿ ಮಾದಕತ ಅಧಿಕಾಯಿ ಉಹಿ ಕಾಹೆ ಬೇರಾಹಿ ಇಹಿ ಪಾಯೆ ಹಿ ಬೈರಾಯಿ ಅಂತ ಇತ್ತು. ಇದು ಬಿಹಾರಿ ಲಾಲ್ ಅವರು ಬರೆದಿರ್ತಕ್ಕಂಥ ಬಿಹಾರಿ ಕೆ ದೋಹೆ ಸೆ ಲಿಯಾ ಗಯಾ ಹೇ ಅಂತಕ್ಕಂಥ ವಾಕ್ಯ ಇತ್ತು. ಸಂದರ್ಭ ಏನದಂದರೆ ಕವಿ ಬಿಹಾರಿ ಜಿನೇ ಯಹಾ ಸ್ವರ್ಣ ಅರ್ಥಾತ್ ಧನ್ धतुरे से सौगुना अधिक उन्मत्त करने वाला कहाँ है ಅಂತ ಇತ್ತು. ಇನ್ನು ಯುದ್ಧ ದೇಹಿ ಕಹೆ ಜಬ ಪಾಮರ ದೇನ ದುಹಾಯಿ ಪೀಠ ಫೇರ ಕರ ಯಾತೋ ಜೀತ ಪ್ರೀತಿ ಕೆ ಬಲ ಪರ್ ಯಾ ತೇರಾ ಪದ ಚೂಮೆ ತಸ್ಕರ್ ಅಂತ ಇತ್ತು. ಇದು ನರೇಂದ್ರ ಶರ್ಮಾ ಅವರು ಬರೆದಿರ್ತಕ್ಕಂಥ ಕಾಯರ್ मतबन ಅಂತಕ್ಕಂಥ ಆಧುನಿಕ ಕವಿತಾದ ವಾಕ್ಯ ಇತ್ತು. ಸಂದರ್ಭ प्रस्तुत पंक्तियों में कवि ने पुरुष को कायर न बनने का संदेश देते हुए कहा है कि मनुष्य को मनुष्यता का ध्यान भी रखना आवश्यक है. ಆಮೇಲೆ ಅದರದ್ದು ಭಾವ ಸ್ಪಷ್ಟೀಕರಣವನ್ನು ಕೂಡ ನೀವು ಬರೀಬೇಕು. ಇನ್ನೊಂದು ಕೊಟ್ಟಿದ್ರು. ಅಬಕಿ ಘರ ಲೋಟಾ ತೋ ದೇಖಾ ವಹ ನಹಿ ತಾ ವಹಿ ಬೂಢಾ ಚೌಕಿದಾರ ವೃಕ್ಷ ಜೋ ಹಮೇಶಾ ಮಿಲ್ತಾ ತಾ ಘರ್ ಕೆ ದಾರ್ವಾಜೆ ಪರ್ ತೈನಾಥ ಅಂತ ಕೇಳಿದರು. ಸೊ ಇದು ಏನಿದೆಪ್ಪ ಅಂತಂದರೆ ಕುವರ ನಾರಾಯಣ ಅವರು ಬರೆದಿರ್ತಕ್ಕಂಥ ಏಕವೃಕ್ಷಕ್ಕೆ ಹತ್ಯೆ ಅಂತಕ್ಕಂಥ ಆಧುನಿಕ ಕವಿತಾದು ಇತ್ತು. ಸಂದರ್ಭ ಏನದಂದ್ರೆ प्रस्तुत पंक्तियों में कवि ने उस वृक्ष को हमेशा दोस्त के रूप में माना था जिसके कट जाने पर उसकी यादें कवि को बार बार सताती है. वह हमेशा दरवाजे पर बूढ़े चौकीदार की तरह तैनात रहता है ಅಂತ ಬರೆದ್ರೆ ಸಾಕು. ಅದು ಕೂಡ ಸ್ವಲ್ಪ ಸ್ಪಷ್ಟೀಕರಣವನ್ನು ನೋಡ್ಕೊಡ್ರಿ. ಇನ್ನು ನಿಮಗೆ ಲಾಂಗ್ ಕ್ವಶನ್ ಆನ್ಸರ್ ಕೇಳಿದರೆ 5 ಮಾರ್ಕ್ಸಲ್ಲಿ ಇಂದು ಕೋ ಅಪ್ನಿ ಭಾಬಿ ಬೇಲಾ ಪರ್ ಕ್ಯೂ ಕ್ರೋಧ ಆಯಾ ಅಂತ ಕೇಳಿದರು. ಸೊ ಇದು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇದು ಸಪ್ಲಿಮೆಂಟ್ರಿ ರೀಡಿಂಗ್ದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಸೆಕೆಂಡ್ ಏನು ಕೇಳಿದರು, ದಾದಾಜಿ ಕಾ ಚರಿತ್ರ ಚಿತ್ರಣ ಕೀಜಿ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಏನಿಲ್ಲ, ಒಂದು 8-10 ಸಾಲುಗಳನ್ನ ಬರೆದು ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇಲ್ಲಿ 28ರಲ್ಲಿ ಶಾಸ್ತ್ರಾರ್ಥ ಮೇ ಪಂಡಿತೋं को हराते देख पिता ने भारवी के बारे में क्या सोचा ಅಂತ ಇತ್ತು. ಅಥವಾ ಮಹಾಕವಿ ಭಾರವಿ ಕಾ ಚರಿತ್ರ ಚಿತ್ರಣ ಕೀಜಿ ಅಂತ ಇದೆ. ಇನ್ನು ವಾಕ್ಯ ಶುದ್ಧ ಕೆರೆ ಅಂತ ಕೇಳಿದರೆ 3 ಮಾರ್ಕ್ಸಲ್ಲಿದೆ. ನೋಡಿ ಏನಿದೆ, ಸುಮನಾ ಮಾಧವ್ ಕಾ ಪುತ್ರ ಹೇ ಮಾಧವ್ ಕಿ ಪುತ್ರಿ ಹೇ वह 3 भाई हूँ वह 3 भाई हैं उसे एक दूध का गिलास दो उसे एक गिलास का दूध दो ಅಂತ उसे एक ಗಿಲಾಸ್ दूध दो ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂತಂದ್ರೆ ವರ್ತಮಾನ ಕಾಲದಲ್ಲಿ ಬದಲಾವಣೆ ಮಾಡಬೇಕು. ಶೀಲಾ ಕಪಡೆ ಧೋತಿ ಥಿ ಶೀಲಾ ಕಪಡೆ ಧೋತಿ ಹೇ ಮೈ ಕಹಾನಿ ಲಿಖ್ತಿ ಹೂँ ಭವಿಷ್ಯತ್ ಕಾಲ ಮೈ ಕಹಾನಿ ಲಿಖೂಂಗಿ. अन्य लिंग ಇದೆ ನೋಡಿ, कवि कवयित्री नायक नायिका एक शब्द बरीಬೇಕು एकल जिसके पास बल न हो बलहीन या कमजोर जो दान करता हो दानी या दानवीर ಅನ್ನೋದನ್ನು ನೀವು ಬರೀಬೇಕು. ಇನ್ನು ಗದ್ಯ ಭಾಗ ಇದೆ, ಇದನ್ನು ಸಿಂಪಲಾಗಿ ನೀವು ಬರೀತೀರಿ, ಇದರಲ್ಲಿ ಏನಷ್ಟು ಕಷ್ಟ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಏನಿದೆ ಅಂತಂದರೆ ಒಂದು ಪತ್ರ ಇದೆ ನೋಡಿ. ಓಕೆ, ಪತ್ರ ಏನಿದೆ ಅಂತಂದರೆ ಕಲ್ಪನಾ ಕೀಜಿಯೇ ಕಿ ಛಾತ್ರಾವಾಸ್ಗೆ ಅಪ್ನೆ ಪಿತಾಜಿ ಕೋ ಏಕ್ ಪತ್ರ ಲಿಖೋ ಅಂತ ಕೇಳಿದ್ದಾರೆ. ಓಕೆನಾ, ಇದು ಸಂವಾದದ ಮೇಲೆ ಪತ್ರ ಇತ್ತು, ಅದನ್ನು ಕೂಡ ನೀವು ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಅನುವಾದ ಇದೆ ನೋಡಿ. सरला इज़ अ वेरी टैलेंटेड ಇದೆ. सरला बहुत प्रतिभाशाली है. लैंग्वेज शुड बी सिंपल एंड ईजी टू अंडरस्टैंड. समझने के लिए भाषा सरल और सहज होनी चाहिए. टुमारो विल बी द लास्ट डे ऑफ द मंथ. कल महीने का आखिरी दिन होगा. बुद्धिज़्म वॉज फाउंड बाय गौतम बुद्धा. बौद्ध धर्म की खोज गौतम बुद्ध ने की थी. देर आर मेनी लैंग्वेजेस इन इंडिया. भारत में कई भाषाएं हैं ಅಂತ ಬರೆದ್ರೆ ಸಾಕು. ಇಷ್ಟು ಹಿಂದಿಯಲ್ಲಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇತ್ತು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.